ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ರು. ಅದರ ಮೇನ್ ಹೈಲೈಟ್ಸ್ ಗಳನ್ನ ಹೇಳ್ತಾ ಇದ್ರು. ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ ನಂತರ ಇಲ್ಲಿ ಸಾಕಷ್ಟು ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಬಿಪಿಎಲ್ ಕುಟುಂಬಕ್ಕೆ ವರ್ಷಕ್ಕೆ 3 ಉಚಿತ ಸಿಲಿಂಡರ್ ಅನ್ನ ಘೋಷಣೆ ಮಾಡಿದ್ದಾರೆ. ಬಿಪಿಎಲ್ ಕುಟುಂಬಕ್ಕೆ 3 ಉಚಿತ ಸಿಲಿಂಡರ್, ರಾಜ್ಯದಾದ್ಯಂತ ಅಟಲ್ ಆಹಾರ ಕೇಂದ್ರವನ್ನ ತೆರೆಯುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡಲಾಗಿದೆ. ಬಿಪಿಎಲ್ ಕುಟುಂಬಕ್ಕೆ ಶ್ರೀ ಅನ್ನ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಶ್ರೀ ಅನ್ನ ಯೋಜನೆಯಡಿ 5 ಕೆಜಿ ಸಿರಿಧಾನ್ಯವನ್ನ ಕೊಡಲಾಗುತ್ತೆ. 5 ಕೆಜಿ ಅಕ್ಕಿಯ ಜೊತೆಗೆ 5 ಕೆಜಿ ಸಿರಿಧಾನ್ಯವನ್ನ ಕೊಡಲಾಗುತ್ತೆ. ಒಟ್ಟು 10 ಕೆಜಿ ಕೊಡಲಾಗುತ್ತೆ. ಸರ್ವರಿಗೂ ಸೂರು ಯೋಜನೆಯಲ್ಲಿ 10 ಲಕ್ಷ ಮನೆಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆಕ್ಚುಲಿ ಇವರು ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಒಂದು ಆಶ್ರಯ ಯೋಜನೆಯಲ್ಲಿ ಮನೆಯನ್ನ ಕೊಟ್ಟಿಲ್ಲ ಅನ್ನುವಂತ ಆರೋಪ ಇತ್ತು. ಇದನ್ನೇ ಯಾವಾಗ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಆಲ್ಮೋಸ್ಟ್ ಯಾವ ತಾಲೂಕಿನಲ್ಲೂ ಕೂಡ ಹೆಚ್ಚಿನದಾಗಿ ಆಶ್ರಯ ಮನೆ ಕೊಡದಲೇ ಇರುವಂತದ್ದು ತುಂಬಾ ಆಕ್ರೋಶಕ್ಕೆ ಗುರಿಯಾಗಿತ್ತು ಬಿಜೆಪಿ ಸರ್ಕಾರದ ವಿರುದ್ಧ. ಈಗ ಒಂದು ಘೋಷಣೆಯನ್ನ ಮಾಡಿದ್ದಾರೆ. 9 ಲಕ್ಷ ಮನೆಗಳನ್ನ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಂತ. ಬಿಪಿಎಲ್ ಕುಟುಂಬಕ್ಕೆ ಶ್ರೀ ಅನ್ನ ಯೋಜನೆ, ಅದರಲ್ಲಿ 5 ಕೆಜಿ ಅಕ್ಕಿಯ ಜೊತೆಗೆ 5 ಕೆಜಿ ಸಿರಿಧಾನ್ಯವನ್ನ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿರುವಂತದ್ದು. ಸರ್ವರಿಗೂ ಸೂರು ಯೋಜನೆಯಲ್ಲಿ 10 ಲಕ್ಷ ಮನೆಗಳನ್ನ ಘೋಷಣೆ ಮಾಡಲಾಗಿದೆ. ಅದು ಯಾವಾಗ ಕಟ್ಟಿಸ್ಕೊಡ್ತಾರೋ ನೋಡಬೇಕು ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ. ಇದೆಲ್ಲವೂ ಕೂಡ ಅವರು ಅಧಿಕಾರಕ್ಕೆ ಬಂದ್ರೆ ಮಾತ್ರ. ಏಕರೂಪ ನಾಗರಿಕ ಅಭಯವನ್ನ ನೀಡಲಾಗ್ತಾ ಇದೆ. ಏಕರೂಪ ನಾಗರಿಕ ಸಂಹಿತೆಯನ್ನ ತರ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಡಲಾಗ್ತಾ ಇದೆ. JP ನಡ್ಡಾಜಿ ಅವರೇ, ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ಆರ್ ಅಶೋಕ್ ಅವರೇ, ಮಾನ್ಯ ಸುಧಾಕರ್ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಅರವಿಂದ್ ಲಿಂಬಾವಣಿ ಅವರೇ, ಭಗವಂತ ಕೋಬಾ ಅವರೇ, ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ, ಎಲ್ಲ ಮಾಧ್ಯಮದ ಮಿತ್ರರೇ, ಬಹುಶಃ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದಂತೆ ಅತ್ಯಂತ ಒಳ್ಳೆಯ ಒಂದು ಬಿಜೆಪಿ ಪ್ರಜಾ ಪ್ರಣಾಳಿಕೆಯನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೈತರ, ಮಹಿಳೆಯರ ಸಬಲೀಕರಣವನ್ನು ಕಣ್ಮುಂದೆ ಇಟ್ಕೊಂಡು ಈ ಬಜೆಟ್ ಅನ್ನ, ಈ ಒಂದು ಪ್ರಜಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ. ರಾಜ್ಯದ ಉದ್ದಗಲಕ್ಕೆ ಇದರ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ 125-130 ಸೀಟನ್ನು ಗೆದ್ದು ಸರ್ಕಾರವನ್ನು ರಚನೆ ಮಾಡುವಂಥದ್ದು ನಿಶ್ಚಿತ. ಆ ದಿಕ್ಕಿನಲ್ಲಿ ಈ ಬಿಜೆಪಿ ಪ್ರಜಾ ಪ್ರಣಾಳಿಕೆ ತುಂಬಾ ಅನುಕೂಲಕರವಾಗಿದೆ. ಇದೆಲ್ಲವನ್ನ ಜನರಿಗೆ ಮನವರಿಕೆ ಮಾಡುವಂತ ದೊಡ್ಡ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಮೇಲಿದೆ. ಅದನ್ನ ಮಾಡಿ ಈ ಬಾರಿ ದೊಡ್ಡ ಒಂದು ಅಂತರದಲ್ಲಿ ನಾವು ಬಿಜೆಪಿಯನ್ನು ಗೆಲ್ಲಿಸಿ, ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ, ಸೂರ್ಯಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಬಿಜೆಪಿ ಮತ್ತೊಮ್ಮೆ ಕರ್ನಾಟಕದಲ್ಲಿ 125-130 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ಅದಕ್ಕೆ ಪೂರಕವಾದಂತಹ ಬಿಜೆಪಿ ಪ್ರಜಾ ಪ್ರಣಾಳಿಕೆಯನ್ನ ಜನ ಸ್ವಾಗತ ಮಾಡ್ತಾರೆ. ಎಲ್ಲ ವರ್ಗದ ಜನರ ಕಣ್ಮುಂದೆ ಇಟ್ಕೊಂಡು ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ. ಇದನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋ ವಿಶ್ವಾಸ ನನಗಿದೆ. ರಾಜ್ಯದ ಉದ್ದಗಲಿಗೆ ಈ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ನಮ್ಮ ಪ್ರಣಾಳಿಕೆಯ ಪ್ರಮುಖ ವಿಷಯಗಳನ್ನು ಜನರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದ. ನಮಸ್ಕಾರ.